ದೊಡ್ಡ ಯುದ್ಧದ ಕಾರ್ಮೋಡ ಕವಿದಿದೆ. ಆದರೆ ದೇಶದ ಆಂತರಿಕ ಮಟ್ಟದಲ್ಲೂ ಕೂಡ ದೊಡ್ಡ ಯುದ್ಧ ನಡೀತಾ ಇದೆ. ಅದು ಮಲ್ಲಯುದ್ಧ, ಮಾತಿನ ಮಲ್ಲಯುದ್ಧ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯನವರು ಯುದ್ಧ ಹೇಳಿಕೆಗೆ ಕಾಂಗ್ರೆಸ್ ಸಮರ್ಥನೆ ಮಾಡಿಕೊಂಡಿದೆ. ಸಿಎಂ ಸಿದ್ದರಾಮಯ್ಯನವರು ಏನು ಹೇಳಿದ್ರು ಅಂತ ನೋಡ್ತಾ ಹೋಗೋದಾದ್ರೆ, ನನಗೆ ಪಾಕ್ಗೆ ತಕ್ಕ ಪಾಠ ಕಲಿಸಿ ಅಂತ ಸಿಎಂ ಸಿದ್ದರಾಮಯ್ಯನವರು ಉಲ್ಟಾ ಹೊಡೆದಿದ್ದಾರೆ ಅನ್ನುವಂತಹ, ನಾನು ಯುದ್ಧ ಬೇಡವೇ ಬೇಡ ಅಂತ ಏನಂದಿಲ್ಲ. ಸಿದ್ದರಾಮಯ್ಯ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಅನಿವಾರ್ಯವಾದಾಗ ಯುದ್ಧ ಮಾಡಬೇಕು ಅಂತ ಹೇಳಿದ್ದೇನೆಗೆ ಹೊರತು ಯುದ್ಧ ಮಾಡಲೇಬಾರದು ಅಂತ ನಾನು ಹೇಳಿಲ್ಲ. ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿ ಪ್ರತಿಯಾಗಿ ಪಾಕಿಸ್ತಾನದ ಜೊತೆಗೆ ಪ್ರತೀಕಾರದ ಯುದ್ಧ ಬೇಡ ಅಂತ ಹೇಳಿಕೆ ತೀವ್ರ ವಿವಾದಕ್ಕೆ ಕಾರಣವಾಗಿತ್ತು. ಈ ಹಿನ್ನೆಲೆಯಲ್ಲಿ ಇವರು ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರ್ಕಾರವೂ ಕೂಡ ಸಮರ್ಥನೆ ಮಾಡಿಕೊಂಡಿದೆ. ಜೊತೆಗೆ ಪಾಕ್ ವಿರುದ್ಧ ಕೇಂದ್ರ ಸರ್ಕಾರ ತೀರ್ಮಾನಕ್ಕೆ ಕೈ ಬದ್ಧವಾಗಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ನಾವೆಲ್ಲರೂ ಭಾರತೀಯರು, ಎಲ್ಲರ ಪ್ರಾಣ ಹಾಗೂ ಭಾರತದ ರಕ್ಷಣೆ ಮುಖ್ಯ. ಪಾಕಿಸ್ತಾನದ ವಿರುದ್ಧ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ತೀರ್ಮಾನಗಳಿಗೆ ನಮ್ಮ ಪಕ್ಷ ಬದ್ಧವಾಗಿದೆ ಅಂತ ಸಿಎಂ ಡಿ ಕೆ ಶಿವಕುಮಾರ್ ಅವರು ಭಾನುವಾರ ಹೇಳಿದ್ದಾರೆ. ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಪಕ್ಷ ಕಾರ್ಯಕಾರಿಣಿ ಸಮಿತಿ ತೀರ್ಮಾನಗಳನ್ನು ತೆಗೆದುಕೊಂಡಿದೆ. ಪಾಕ್ ವಿರುದ್ಧ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ಕೆಲವೊಂದಿಷ್ಟು ತೀರ್ಮಾನಗಳ ಬಗ್ಗೆ ನಾವು ಬದ್ಧವಾಗಿದ್ದೇವೆ. ಹೀಗಾಗಿ ಇದೇ ಪಕ್ಷದ ನಿಲುವು ಅಂತ ಹೇಳಿದ್ದಾರೆ. ಸರ್ವಪಕ್ಷ ಸಭೆಯಲ್ಲಿ ಪ್ರಧಾನಿಗಳು ಗೈರಾಗಿದ್ರು. ಅದಕ್ಕೋಸ್ಕರ ಒಂಚೂರು ಕಿಡಿಕಾರಿದ್ದಾರೆ. ಯಾರ್ಯಾರು ಏನೇನೆಲ್ಲ ಹೇಳಿದಾರಂತ ನೋಡ್ಕೊಂಡು ಬರೋಣ ಬನ್ನಿ. ಯುದ್ಧ ಬೇಡ ಅಂತಂದದ್ದು ಯುದ್ಧ ಅನಿವಾರ್ಯವಾದರೂ ಮಾಡಬೇಕು. ಅವನ್ನೆಲ್ಲ ಅವ್ರಿಗೂ ಬುದ್ಧಿ ಇಲ್ಲ. ಅನಿವಾರ್ಯ ಆದ್ರೆ ಮಾತ್ರ ಮಾಡಬೇಕು. ಯುದ್ಧದಿಂದ ಪರಿಹಾರ ಆಗೋದಿಲ್ಲ. ಯುದ್ಧ ಅನಿವಾರ್ಯ ಆದ್ರೆ ಮಾಡಬೇಕಾಗ್ತದೆ. ಗೊತ್ತಾಯ್ತಾ? ನಾನು ಯುದ್ಧ ಬೇಡಿಕೆ ಬೇಡ ಅಂತ ಹೇಳಲಿಲ್ಲ. ನಾನು ಪಾಕಿಸ್ತಾನದವ್ರ ಜೊತೆ ಯುದ್ಧನೇ ಮಾಡೋದಕ್ಕೆ ಬೇಡ ಅಂತ ಹೇಳಲಿಲ್ಲ. ಏನು ಹೇಳಿದೆ ಅಂತಂದರೆ, ಯುದ್ಧ ಪರಿಹಾರ ಅಲ್ಲ. ಈಗ ಭದ್ರತೆ ಕೊಡಬೇಕಾಗಿತ್ತಲ್ವ ಅವ್ರಿಗೆ. ಅಲ್ಲಿಗೆ ಬೇಕಾದಷ್ಟು ಜನ ಪ್ರವಾಸಿಗರು ಹೋಗ್ತಾರೆ ಕಾಶ್ಮೀರಕ್ಕೆ. ಅಲ್ಲಿ ಭದ್ರತೆ ಕೊಡಬೇಕಾಗಿರೋದು ಯಾರ ಜವಾಬ್ದಾರಿ? ಕೇಂದ್ರ ಸರ್ಕಾರದ್ದಲ್ಲ. ಅದರ ವೈಫಲ್ಯ ಇದೆ ಅಂತ ಹೇಳಿದ್ದೀನಿ. 26 ಜನ ಸತ್ತೋಗಿದ್ದಾರೆ. 40 ಜನ ಸೈನಿಕರು ಸತ್ತಿದ್ರು ಅದೇ ಜಿಲ್ಲೆನಲ್ಲಿ. ಅದಕ್ಕೆ ದೇರ್ ಇಸ್ ಎ ಫೈಲ್ಯೂರ್ ಆಫ್ ದಿ ಇಂಟೆಲಿಜೆನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ. ಗೌರ್ಮೆಂಟ್ ಆಫ್ ಇಂಡಿಯಾದವರು ಸೆಕ್ಯೂರಿಟಿನ ಸರಿಯಾದ ರೀತಿಯಲ್ಲಿ ಕೊಟ್ಟಿರಲಿಲ್ಲ ಅಂತ ಹೇಳಿದ್ದೀನಿ. ಯುದ್ಧ ಅನಿವಾರ್ಯ ಆದರೆ ಮಾಡಬೇಕು, ಮಾಡಲೇಬಾರದು ಅಂತ ಏನಿಲ್ಲ. ಆದರೆ ಈಗ ತಕ್ಷಣಕ್ಕೆ ಯುದ್ಧ ಬೇಡ ಅಂತ ಹೇಳಿದ್ದೀನಿ ನಾನು. ಈ ದೇಶದ ಐಕ್ಯತೆ, ಸಮಗ್ರತೆ, ಶಾಂತಿ ಬಹಳ ಮುಖ್ಯ. ನಾವ್ಯಾರು ಕೂಡ, ಎಲ್ಲರ ಪ್ರಾಣ ಕೂಡ ಬಹಳ ಮುಖ್ಯ. ನಾವೆಲ್ಲ ಭಾರತೀಯರು. ಭಾರತ ರಾಷ್ಟ್ರೀಯ ಕಾಂಗ್ರೆಸ್, ವಾಟ್ ಎವರ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹ್ಯಾಸ್ ಟೇಕನ್ ಎ ಸ್ಟ್ಯಾಂಡ್, ವಿ ಆಲ್ ಬೀನ್ ಕಮಿಟೆಡ್ ಟು ಇಟ್. ವಿ ಸ್ಟ್ಯಾಂಡ್ ಬೈ ಇಟ್ ಅಂಡರ್ ದಿ ಲೀಡರ್ಶಿಪ್ ಆಫ್ Mr. Mallikarjun Kharge and Rahul Gandhi. Rahul Gandhi all the way, he was in America, he flew back, he participated. We have been respecting. We want to keep this country united. So whatever the Chief Minister has spoken, I don't want to comment on it. We better ask him, because we have to ask his version. I don't want to comment anything else. So India has to be protected, and I think my party has already taken a stand. ಎಸ್ ಅಲ್ಲ ಹೇಳಿದ್ದೀನಿ, ಮೊನ್ನೆ ಹೇಳಿದ್ದೀನಿ, ಮೀಟಿಂಗ್ನಲ್ಲಿ ಹೇಳಿದ್ದೀನಿ. ಅವರು ಬರಬೇಕಾಗಿತ್ತು, ಬರದೇ ಇರೋದು ಸರಿ ಇಲ್ಲ. ಅದನ್ನು ಹೇಳಿದೆ. ನಾನು ಪದೇ ಅದನ್ನು ನುಡಿದ್ರೆ ಚೆನ್ನಾಗಿರೋದಿಲ್ಲ. ನಾನು ಮೊದಲೇ ಹೇಳಿದ್ದೀನಿ, ದೇಶ ಮುಖ್ಯ, ನಿಮ್ಮ ಧರ್ಮ, ಭಾಷೆ ಆಮೇಲೆ. ದೇಶಕ್ಕಾಗಿ ನಾವೆಲ್ಲರೂ ಕೂಡ ಒಂದಾಗಿ ಹೋರಾಟ ಮಾಡಬೇಕು ಅಂತಕ್ಕಂಥದ್ದೇ ನನ್ನ ಇಚ್ಛೆ. ಇದನ್ನು ನಾನು ಬೆಂಗಳೂರಿನಲ್ಲೇ ನಿಮಗೆ ಹೇಳಿ ಹೋಗಿದ್ದೆ. ಸರ್ಕಾರ ಎಲ್ಲ ನಾವು ಬೆಂಬಲ ಕೊಡ್ತೇವೆ ಅಂತಕ್ಕಂಥದ್ದು. ಈಗ ಎಷ್ಟು ಸಲ ಹೇಳಿ ನಾವು ಬೆಂಬಲ ಕೊಡ್ತಾ ಇದ್ದೇವೆ ಅಂತ. ಬೆಂಬಲ ಕೊಡ್ತೇವೆ. ಅವರು ಸರಿಯಾಗಿ ಅದನ್ನು ಉಪಯೋಗ ಮಾಡಿಕೊಂಡು ವಿಶ್ವಾಸನಲ್ಲಿ ಇಟ್ಕೊಂಡು ಎಲ್ಲರನ್ನ ವಿಶ್ವಾಸನಲ್ಲಿ ತೆಗೆದುಕೊಂಡು ಹೋದರೆ ಮುಂದಿನ ಹೆಜ್ಜೆಗಳು ನಾವು ಸುರಳಿತವಾಗಿಡ್ಬೋದು. ಆದರೆ ಒಬ್ಬರ ಮೇಲೆ ಒಬ್ಬರು ಟೀಕಾ ಮಾಡ್ಕೋತ ಹೋದರೆ ಚೆನ್ನಾಗಿರೋದಿಲ್ಲ. ಕೆಲವು ಜನ ಹೀಗೆ ಪ್ರಾರಂಭ ಮಾಡಿದ್ದಾರೆ, ಹಾಗೆ ಹೀಗೆ, ಅದು ಸರಿ ಇಲ್ಲ. ನಾವು ಅಲ್ಲಿ ಏನು ಇದರಲ್ಲಿ ನಡೀತು ಆ ಮೀಟಿಂಗ್ನಲ್ಲಿ ಅದನ್ನು ಹೇಳಿದ್ದೇವೆ.
ಈಗ ಕೆಲವು ಜನ ಅದಕ್ಕೆ ಬೇರೆ ಅರ್ಥ ಕೊಟ್ಟು ಬೇರೆ ಬೇರೆ ಮಾತು, ಅದು ಸರಿಯಲ್ಲ. ನೀವು ಹಂಗೆ ಹೇಳಬೇಕಾಗಿದ್ದರೆ ನಾವೇನು ಅಲ್ಲಿ ನಡೆದಿದ್ದೆಲ್ಲನೂ ಹೊರಗೆ ಹೇಳೋಕ್ಕಾಗ್ತದೆ. ದೇಶದ ದೃಷ್ಟಿಯಿಂದ ಕೆಲವು ಮಾತು ಹೇಳಬೇಕು, ಕೆಲವು ಮಾತನ್ನು ಹೇಳಬಾರ್ದು. ಯಾಕಂದರೆ ನಾನು ಈಗಾಗಲೇ ಹೇಳ್ದಂಗೆ